ओ हाय गाइस, अस्सलाम वालेकुम। कैसे हैं आप सब? खैरियत से हैं? मैं अल्लाह ताला से दुआ करती हूँ आप सबको खैरियत से रखे, अपने अल्लाह ताला अपने हिफ्ज़ व अमान में रखे। हाँ, बहुत दिन से अपनी खुद की वीडियो नहीं बनाई थी क्योंकि आप लोग सब्सक्राइब नहीं करते, लाइक नहीं करते, कोई कमेंट्स नहीं डालते, इसीलिए मैं नाराज़ होके कोई भी अपनी खुद की वीडियो नहीं डाली और बिल्कुल शॉर्ट वीडियोस डालती हूँ। पता नहीं यूट्यूब वालों को पसंद आता है या नहीं, दूसरों की वीडियो ही उठा के कॉपी करके बनाती हूँ। अभी क्या करूँ, बोलो आप ही। मुझे लॉगिंग करने का टाइम नहीं रहता, एक तो कुकिंग वीडियो शूट नहीं कर पाती हूँ। हाँ, तो फिर वही शॉर्ट वीडियो उठा उठा के डालती हूँ। और आज का टॉपिक ये था कि मुझे कन्नड़ बात करने अच्छे से आता है। सब लोग पूछते हैं, ಎಲ್ಲರೂ ಕೇಳ್ತಾರೆ ಕನ್ನಡ ಹೇಗೆ ಎಷ್ಟು ಚೆನ್ನಾಗಿ ನೀನು ಮಾತಾಡ್ತೀಯಾ ಅಂತ. ಸೊ ಕೇಳಿ, ನನಗೆ ಕನ್ನಡ ಏನಕ್ಕೆ ಮಾತಾಡೋಕ್ಕೆ ಬರುತ್ತೆ ಅಂದರೆ, ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಿಲ್ಲ ಅಂದರೆ ಮತ್ತೆ ಏನು ಬರುತ್ತೆ? ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಸಾಂಗ್ ಇದೆ ಅಲ್ವಾ. ನಮಗೆ ಎಲ್ಲ ಲ್ಯಾಂಗ್ವೇಜ್ ಕಲಿಯೋಕ್ಕೂ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲ್. ಮತ್ತು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇದ್ದು ನೀವು ಆಟೋನಲ್ಲಿ ಹೋಗಿ, ಕ್ಯಾಬ್ ತಗೊಳ್ಳಿ, ಶಾಪಿಂಗ್ ಮಾಲ್ ಹೋಗಿ, ಎಲ್ಲಾದರೂ ಶಾಪಿಂಗ್ ಹೋಗಿ ಕನ್ನಡ ಬರಲೇಬೇಕು. ಇಲ್ಲ ಅಂದರೆ ಯಾಕೆ ಕರ್ನಾಟಕದಲ್ಲಿ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಕನ್ನಡ ಫಸ್ಟ್ ಆಫ್ ಆಲ್ ಬರಲೇಬೇಕು. ನನಗೆ ಕನ್ನಡ ಹೇಗೆ ಬರುತ್ತೆ ಅಂದರೆ, ನಾನು ಮಂಡ್ಯದ ಹುಡುಗಿ, ನನ್ನ ಅಪ್ಪ ಮಂಡ್ಯದವರು, ನಾನು ಹುಟ್ಟಿ ಬೆಳೆದಿದ್ದು ನೇಬರ್ ಎಲ್ಲ ಕನ್ನಡದವರು, ಸ್ಕೂಲ್ ಫ್ರೆಂಡ್ಸು ಆಲ್ಮೋಸ್ಟ್ ಕನ್ನಡದವರು. ಅವ್ರ ಜೊತೆಲಿ ಇದ್ದು ಬಸ್ಸಾರು, ಮುದ್ದೆ, ರಾಗಿ ರೊಟ್ಟಿ, ತಿಳಿ ಸಾರು, ಉಪ್ಸಾರು, ಸಪ್ಸಾರು ಎಲ್ಲ ತಿಂದು ನಾನು ಬೆಳೆದಿರೋಳು. ಮತ್ತು ನನಗೆ ಕನ್ನಡ ಅಂದರೆ ತುಂಬ ಇಷ್ಟ, ಕನ್ನಡ ಮಾತಾಡೋಕ್ಕೂ ತುಂಬ ಇಷ್ಟ. ಮತ್ತು ಇದೇ ಕನ್ನಡನೇ ಅಲ್ಲ, ಹಿಂದಿನೇ ಅಲ್ಲ, ಎಲ್ಲ ಲ್ಯಾಂಗ್ವೇಜ್ ಕಲಿಯೋಕ್ಕೂ ನನಗೆ ತುಂಬ ಇಷ್ಟ. ಟ್ರೈ ಮಾಡ್ತಾ ಇರ್ತೀನಿ ತಮಿಳ್ ಆಲ್ಸೋ. ಎಬ್ಡಿ ಇರ್ಕಿರಿಂಗೋ ಸಾಪಾಡೈ ಚಾ ನೋಡಿ, ಇದೂ ಸ್ವಲ್ಪ ಮಾತಾಡ್ತೀನಿ, ಆದರೆ ನಗಿಬೇಡಿ ಪ್ಲೀಸ್. ನನಗೆ ಎಲ್ಲ ಲ್ಯಾಂಗ್ವೇಜ್ ಕಲಿಯೋಕ್ಕೂ ತುಂಬ ಇಂಟ್ರೆಸ್ಟು. ಆದರೆ ಒಬ್ಬೊಬ್ಬರು ಕನ್ಫ್ಯೂಸ್ ಆಗಿಬಿಡ್ತಾರೆ, ನೀನು ಹಿಂದೂಸಾ ಅಂತ. ನಾನು ಹಿಂದೂಸ್ ಅಲ್ಲ, ಆದರೆ ನಾನು ಹಿಂದೂಸ್ಗಿಂತನೂ ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ ಕನ್ನಡ, ಗೊತ್ತಾ? ಯಾಕಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇದೆ ಮಾತಾಡಬೇಕು ಕನ್ನಡದಲ್ಲಿ ಅಂತ. ನನ್ನ ಕನ್ನಡ ಫ್ರೆಂಡ್ಸು ತುಂಬ ಜಾಸ್ತಿ, ನನಗೆ ಅದಕ್ಕೆ ಕನ್ನಡ ಮಾತಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಗೊತ್ತಾ? ನಂಟೆಗೆ ಬಂದರೆ ಅಷ್ಟೇ ಮಗನೇ, ನಾನು ಮಂಡ್ಯದ ಹುಡುಗಿ, ಇದು ಒಂದು ಡೈಲಾಗ್ ಇದೆ ಮೂವಿದು. ಮತ್ತು ಕನ್ನಡ ಸಾಂಗ್ಸ್ ಅಂದರೂ ತುಂಬ ಇಷ್ಟ. ಇವತ್ತಿನ ಟಾಪಿಕ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ.